ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದೊಳಗಿನ ಕಿತ್ತಾಟ ನೋಡಿದ್ರಿ. ಈಗ ಜೆಡಿಎಸ್ನಲ್ಲೂ ಬಂಡಾಯ ಭುಗಿಲೇಳುವ ಲಕ್ಷಣಗಳು ಕಾಣ್ತಾ ಇದೆ. ದೇವೇಗೌಡರು ಒಂದು ಅಚ್ಚರಿಯ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದಾರಂತೆ. ಅದನ್ನು ಕಂಡು ಜಿಟಿ ದೇವೇಗೌಡರು ಸಿಡಿದೇಳೋ ಸಾಧ್ಯತೆ ಇದೆ. ಇದೇ ಜಿಟಿ ದೇವೇಗೌಡರು ಈ ಹಿಂದೆ ಕಾಂಗ್ರೆಸ್ಗೆ ಬರುವಂಥ ವಿಚಾರದಲ್ಲಿದ್ದರು. ಜಿಟಿ ದೇವೇಗೌಡರು ಹಂಗೆ ನಮ್ಮ ಸೋಮಣ್ಣಂತರ ಕಾಂಗ್ರೆಸ್ಸು ಆಗುತ್ತೆ, ಬಿ ಜೆ ಪಿ ಆಗುತ್ತೆ, ಜೆ ಡಿ ಎಸ್ನೂ ಆಗುತ್ತೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಇದೇ ಜಿಟಿ ದೇವೇಗೌಡರು ಗಳಸ್ಯ ಕಂಠಸ್ಯ. ಆ ಕಾರಣಕ್ಕಾಗಿ ಅವರು ಕಳೆದ ಬಾರಿ ಅವರನ್ನು ಕಾಂಗ್ರೆಸ್ಗೆ ವಾಪಸ್ ಕರ್ಕೊಂಬರುವಂಥ ಪ್ರಯತ್ನಗಳಾಗಿತ್ತು. ಆಗ ದೊಡ್ಡಗೌಡರು ಒಂದು ಎಂಟ್ರಿ ಕೊಟ್ಟರು ಜಿಟಿ ದೇವೇಗೌಡರ ಮನೆಗೆ. ಫುಲ್ಲು ಹತ್ತುಬಿಟ್ರು, ಈ ದೇವೇಗೌಡರು ಬಂದಿದ್ದಾರೆ, ನಾನು ಬಿಟ್ಟು ಹೋಗೋದು ಹೆಂಗೆ, ಆಗಲ್ಲ. ಈಗ ಮೂಢ ಹಗರಣ ಬಂದಾಗ ಸಿದ್ದರಾಮಯ್ಯನವರಿಗೆ ಜೈ 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 ಅಂದರು. ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕ ಮಾಡ್ತಾರೆ ಅಂತ ಒಂದು ಆಸೆ ಇತ್ತು. ಸುರೇಶ್ ಬಾಬು ಅವರನ್ನು ಮಾಡಿದ್ರು ಚಿಕ್ಕನಾಯಕನಹಳ್ಳಿ. ಈಗ ಅಧ್ಯಕ್ಷ ಸ್ಥಾನ ಮಾಡಬೇಕು ಅಂತಿದೆ, ನಿಖಿಲ್ಗೆ ಪಟ್ಟ ಕಟ್ತಾರೆ ಅಂತಿದೆ. ಆದರೆ ಚುನಾವಣೆ ಮೂಲಕ ಮಾಡ್ತಾ ಇದ್ದಾರಂತೆ ದೇವೇಗೌಡರು. ಜಿಟಿ ದೇವೇಗೌಡರು ಏನು ಮಾಡ್ಬೋದು? ಬನ್ನಿ ಒಂದು ರಿಪೋರ್ಟ್. ಸೋತ ಜನತಾದಳಕ್ಕೆ ಹೊಸ ದಳಪತಿ ಘೋಷಣೆ. ಮೇ 24ಕ್ಕೆ ಹೊಸ ರಾಜ್ಯಾಧ್ಯಕ್ಷನ ಪಟ್ಟಾಭಿಷೇಕ. ವಿಧಾನಸಭೆ ಚುನಾವಣೆಯಲ್ಲಿ 20 ದಾಟೋಕಾಗದ, ಇರೋ 19 ಶಾಸಕರನ್ನು ನಿಭಾಯಿಸೋಕ್ಕೂ ಆಗದ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸೋತು ಸುಣ್ಣವಾದ ಜಾತ್ಯತೀತ ಜನತಾ ದಳಕ್ಕೆ ಹೊಸ ಚೈತನ್ಯ ಬೇಕಾಗಿದೆ. ನನ್ನ ಅಧ್ಯಕ್ಷ ಮಾಡಿ ಅಂತ ಜಿಟಿ ದೇವೇಗೌಡರು ಹೊಸ ಪಂಚೆ ಕುರ್ತಾ ಹೊಲಿಸಿ ಇಸ್ತ್ರಿ ಮಾಡ್ತಿದ್ರೆ, ದೇವೇಗೌಡರು ವಾಡಿಕೆಯಂತೆಯೇ ಮೊಮ್ಮಗನಿಗೆ ಮಣೆ ಹಾಕಲು ಮುಂದಾಗಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರಾ ನಿಖಿಲ್? ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನ ವಹಿಸಿಕೊಂಡು ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ದಾರೆ. ಆದ್ದರಿಂದ ರಾಜ್ಯದಲ್ಲಿ ಪಕ್ಷ ಮುನ್ನಡೆಸಲು ಸಾರಥಿಯ ಕೊರತೆ ಎದುರಾಗಿದೆ. ಆದ್ದರಿಂದ ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಿಸಿರುವ ಜೆಡಿಎಸ್ ಮೇ 24ರಂದು ನಿಖಿಲ್ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಎಲೆಕ್ಷನ್ ಮೂಲಕ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಲಿದ್ದು, ಈ ರೀತಿ 2ನೇ ಬಾರಿ ಚುನಾವಣೆ ಮೂಲಕ ಅಧ್ಯಕ್ಷರ ಆಯ್ಕೆ ನಡೆಯುತ್ತಿದೆ. ಸಿಎಂ ಇಬ್ರಾಹಿಂ ಅವರನ್ನ ಇದೇ ರೀತಿ ಆಯ್ಕೆ ಮಾಡಲಾಗಿತ್ತು. ಈಗಲೂ ಚುನಾವಣೆ ನಡೆಸಿ ನಿಖಿಲ್ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಮಾರ್ಚ್ 17ರಿಂದ 29ರವರೆಗೆ ಪಂಚಾಯತ್ ಹಾಗೂ ವಾರ್ಡ್ ಚುನಾವಣೆ, ಏಪ್ರಿಲ್ 1ರಿಂದ ಮೇ 2ರವರೆಗೆ ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಮೇ 6ರಿಂದ 20ರವರೆಗೆ ಜಿಲ್ಲಾಧ್ಯಕ್ಷರ ಚುನಾವಣೆ, ಮೇ 24ರಂದು ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯಲಿದೆ. ಮೇ 28ರಿಂದ 29ರವರೆಗೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯಲಿದೆ. ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಆಯ್ಕೆಯಾದ್ರೆ ಜಿಟಿ ದೇವೇಗೌಡ ಸುಮ್ಮನಿರ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದೊಳಗಿನ ಕಿತ್ತಾಟ ನೋಡಿದ್ರಿ. ಈಗ ಜೆಡಿಎಸ್ನಲ್ಲೂ ಬಂಡಾಯ ಭುಗಿಲೇಳುವ ಲಕ್ಷಣಗಳು ಕಾಣ್ತಾ ಇದೆ. ದೇವೇಗೌಡರು ಒಂದು ಅಚ್ಚರಿಯ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದಾರಂತೆ. ಅದನ್ನು ಕಂಡು ಜಿಟಿ ದೇವೇಗೌಡರು ಸಿಡಿದೇಳೋ ಸಾಧ್ಯತೆ ಇದೆ. ಇದೇ ಜಿಟಿ ದೇವೇಗೌಡರು ಈ ಹಿಂದೆ ಕಾಂಗ್ರೆಸ್ಗೆ ಬರುವಂಥ ವಿಚಾರದಲ್ಲಿದ್ದರು. ಜಿಟಿ ದೇವೇಗೌಡರು ಹಂಗೆ ನಮ್ಮ ಸೋಮಣ್ಣಂತರ ಕಾಂಗ್ರೆಸ್ಸು ಆಗುತ್ತೆ, ಬಿ ಜೆ ಪಿ ಆಗುತ್ತೆ, ಜೆ ಡಿ ಎಸ್ನೂ ಆಗುತ್ತೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಇದೇ ಜಿಟಿ ದೇವೇಗೌಡರು ಗಳಸ್ಯ ಕಂಠಸ್ಯ. ಆ ಕಾರಣಕ್ಕಾಗಿ ಅವರು ಕಳೆದ ಬಾರಿ ಅವರನ್ನು ಕಾಂಗ್ರೆಸ್ಗೆ ವಾಪಸ್ ಕರ್ಕೊಂಬರುವಂಥ ಪ್ರಯತ್ನಗಳಾಗಿತ್ತು. ಆಗ ದೊಡ್ಡಗೌಡರು ಒಂದು ಎಂಟ್ರಿ ಕೊಟ್ಟರು ಜಿಟಿ ದೇವೇಗೌಡರ ಮನೆಗೆ. ಫುಲ್ಲು ಹತ್ತುಬಿಟ್ರು, ಈ ದೇವೇಗೌಡರು ಬಂದಿದ್ದಾರೆ, ನಾನು ಬಿಟ್ಟು ಹೋಗೋದು ಹೆಂಗೆ, ಆಗಲ್ಲ. ಈಗ ಮೂಢ ಹಗರಣ ಬಂದಾಗ ಸಿದ್ದರಾಮಯ್ಯನವರಿಗೆ ಜೈ 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 ಅಂದರು. ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕ ಮಾಡ್ತಾರೆ ಅಂತ ಒಂದು ಆಸೆ ಇತ್ತು. ಸುರೇಶ್ ಬಾಬು ಅವರನ್ನು ಮಾಡಿದ್ರು ಚಿಕ್ಕನಾಯಕನಹಳ್ಳಿ. ಈಗ ಅಧ್ಯಕ್ಷ ಸ್ಥಾನ ಮಾಡಬೇಕು ಅಂತಿದೆ, ನಿಖಿಲ್ಗೆ ಪಟ್ಟ ಕಟ್ತಾರೆ ಅಂತಿದೆ. ಆದರೆ ಚುನಾವಣೆ ಮೂಲಕ ಮಾಡ್ತಾ ಇದ್ದಾರಂತೆ ದೇವೇಗೌಡರು. ಜಿಟಿ ದೇವೇಗೌಡರು ಏನು ಮಾಡ್ಬೋದು? ಬನ್ನಿ ಒಂದು ರಿಪೋರ್ಟ್. ಸೋತ ಜನತಾದಳಕ್ಕೆ ಹೊಸ ದಳಪತಿ ಘೋಷಣೆ. ಮೇ 24ಕ್ಕೆ ಹೊಸ ರಾಜ್ಯಾಧ್ಯಕ್ಷನ ಪಟ್ಟಾಭಿಷೇಕ. ವಿಧಾನಸಭೆ ಚುನಾವಣೆಯಲ್ಲಿ 20 ದಾಟೋಕಾಗದ, ಇರೋ 19 ಶಾಸಕರನ್ನು ನಿಭಾಯಿಸೋಕ್ಕೂ ಆಗದ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸೋತು ಸುಣ್ಣವಾದ ಜಾತ್ಯತೀತ ಜನತಾ ದಳಕ್ಕೆ ಹೊಸ ಚೈತನ್ಯ ಬೇಕಾಗಿದೆ. ನನ್ನ ಅಧ್ಯಕ್ಷ ಮಾಡಿ ಅಂತ ಜಿಟಿ ದೇವೇಗೌಡರು ಹೊಸ ಪಂಚೆ ಕುರ್ತಾ ಹೊಲಿಸಿ ಇಸ್ತ್ರಿ ಮಾಡ್ತಿದ್ರೆ, ದೇವೇಗೌಡರು ವಾಡಿಕೆಯಂತೆಯೇ ಮೊಮ್ಮಗನಿಗೆ ಮಣೆ ಹಾಕಲು ಮುಂದಾಗಿದ್ದಾರೆ.
ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರಾ ನಿಖಿಲ್? ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನ ವಹಿಸಿಕೊಂಡು ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ದಾರೆ. ಆದ್ದರಿಂದ ರಾಜ್ಯದಲ್ಲಿ ಪಕ್ಷ ಮುನ್ನಡೆಸಲು ಸಾರಥಿಯ ಕೊರತೆ ಎದುರಾಗಿದೆ. ಆದ್ದರಿಂದ ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಿಸಿರುವ ಜೆಡಿಎಸ್ ಮೇ 24ರಂದು ನಿಖಿಲ್ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಎಲೆಕ್ಷನ್ ಮೂಲಕ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಲಿದ್ದು, ಈ ರೀತಿ ಎರಡನೇ ಬಾರಿ ಚುನಾವಣೆ ಮೂಲಕ ಅಧ್ಯಕ್ಷರ ಆಯ್ಕೆ ನಡೆಯುತ್ತಿದೆ. ಸಿಎಂ ಇಬ್ರಾಹಿಂ ಅವರನ್ನ ಇದೇ ರೀತಿ ಆಯ್ಕೆ ಮಾಡಲಾಗಿತ್ತು. ಈಗಲೂ ಚುನಾವಣೆ ನಡೆಸಿ ನಿಖಿಲ್ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಮಾರ್ಚ್ 17ರಿಂದ 29ರವರೆಗೆ ಪಂಚಾಯತ್ ಹಾಗೂ ವಾರ್ಡ್ ಚುನಾವಣೆ, ಏಪ್ರಿಲ್ 1ರಿಂದ ಮೇ 2ರವರೆಗೆ ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಮೇ 6ರಿಂದ 20ರವರೆಗೆ ಜಿಲ್ಲಾಧ್ಯಕ್ಷರ ಚುನಾವಣೆ, ಮೇ 24ರಂದು ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯಲಿದೆ. ಮೇ 28ರಿಂದ 29ರವರೆಗೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯಲಿದೆ. ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಆಯ್ಕೆಯಾದ್ರೆ ಜಿಟಿ ದೇವೇಗೌಡ ಸುಮ್ಮನಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದೊಳಗಿನ ಕಿತ್ತಾಟ ನೋಡಿದ್ರಿ, ಈಗ ಜೆಡಿಎಸ್ನಲ್ಲೂ ಬಂಡಾಯ ಭುಗಿಲೇಳುವ ಲಕ್ಷಣಗಳು ಕಾಣ್ತಾ ಇದೆ. ದೇವೇಗೌಡರು ಒಂದು ಅಚ್ಚರಿಯ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದಾರಂತೆ. ಅದನ್ನು ಕಂಡು ಜಿಟಿ ದೇವೇಗೌಡರು ಸಿಡಿದೇಳೋ ಸಾಧ್ಯತೆ ಇದೆ. ಇದೇ ಜಿಟಿ ದೇವೇಗೌಡರು ಈ ಹಿಂದೆ ಕಾಂಗ್ರೆಸ್ಗೆ ಬರುವಂಥ ವಿಚಾರದಲ್ಲಿದ್ದರು. ಜಿಟಿ ದೇವೇಗೌಡರು ಹಂಗೆ ನಮ್ಮ ಸೋಮಣ್ಣಂತರ ಕಾಂಗ್ರೆಸ್ಸು ಆಗುತ್ತೆ, ಬಿ ಜೆ ಪಿ ಆಗುತ್ತೆ, ಜೆ ಡಿ ಎಸ್ನೂ ಆಗುತ್ತೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ಇದೇ ಜಿಟಿ ದೇವೇಗೌಡರು ಗಳಸ್ಯ ಕಂಠಸ್ಯ. ಆ ಕಾರಣಕ್ಕಾಗಿ ಅವರು ಕಳೆದ ಬಾರಿ ಅವರನ್ನು ಕಾಂಗ್ರೆಸ್ಗೆ ವಾಪಸ್ ಕರ್ಕೊಂಬರುವಂಥ ಪ್ರಯತ್ನಗಳಾಗಿತ್ತು. ಆಗ ದೊಡ್ಡಗೌಡರು ಒಂದು ಎಂಟ್ರಿ ಕೊಟ್ಟರು ಜಿಟಿ ದೇವೇಗೌಡರ ಮನೆಗೆ. ಫುಲ್ಲು ಹತ್ತುಬಿಟ್ರು, ಈ ದೇವೇಗೌಡರು ಬಂದಿದ್ದಾರೆ, ನಾನು ಬಿಟ್ಟು ಹೋಗೋದು ಹೆಂಗೆ, ಆಗಲ್ಲ. ಈಗ ಮೂಢ ಹಗರಣ ಬಂದಾಗ ಸಿದ್ದರಾಮಯ್ಯನವರಿಗೆ ಜೈ 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 ಅಂದರು. ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕ ಮಾಡ್ತಾರೆ ಅಂತ ಒಂದು ಆಸೆ ಇತ್ತು. ಸುರೇಶ್ ಬಾಬು ಅವರನ್ನು ಮಾಡಿದ್ರು ಚಿಕ್ಕನಾಯಕನಹಳ್ಳಿ. ಈಗ ಅಧ್ಯಕ್ಷ ಸ್ಥಾನ ಮಾಡಬೇಕು ಅಂತಿದೆ, ನಿಖಿಲ್ಗೆ ಪಟ್ಟ ಕಟ್ತಾರೆ ಅಂತಿದೆ. ಆದರೆ ಚುನಾವಣೆ ಮೂಲಕ ಮಾಡ್ತಾ ಇದ್ದಾರಂತೆ ದೇವೇಗೌಡರು. ಜಿಟಿ ದೇವೇಗೌಡರು ಏನು ಮಾಡ್ಬೋದು? ಬನ್ನಿ ಒಂದು ರಿಪೋರ್ಟ್. ಸೋತ ಜನತಾದಳಕ್ಕೆ ಹೊಸ ದಳಪತಿ ಘೋಷಣೆ. ಮೇ 24ಕ್ಕೆ ಹೊಸ ರಾಜ್ಯಾಧ್ಯಕ್ಷನ ಪಟ್ಟಾಭಿಷೇಕ. ವಿಧಾನಸಭೆ ಚುನಾವಣೆಯಲ್ಲಿ 20 ದಾಟೋಕಾಗದ, ಇರೋ 19 ಶಾಸಕರನ್ನು ನಿಭಾಯಿಸೋಕೂ ಆಗದ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಸೋತು ಸುಣ್ಣವಾದ ಜಾತ್ಯತೀತ ಜನತಾ ದಳಕ್ಕೆ ಹೊಸ ಚೈತನ್ಯ ಬೇಕಾಗಿದೆ. ನನ್ನ ಅಧ್ಯಕ್ಷ ಮಾಡಿ ಅಂತ ಜಿಟಿ ದೇವೇಗೌಡರು ಹೊಸ ಪಂಚೆ ಕುರ್ತಾ ಹೊಲಿಸಿ ಇಸ್ತ್ರಿ ಮಾಡ್ತಿದ್ರೆ, ದೇವೇಗೌಡರು ವಾಡಿಕೆಯಂತೆಯೇ ಮೊಮ್ಮಗನಿಗೆ ಮಣೆ ಹಾಕಲು ಮುಂದಾಗಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರಾ ನಿಖಿಲ್? ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನ ವಹಿಸಿಕೊಂಡು ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ದಾರೆ. ಆದ್ದರಿಂದ ರಾಜ್ಯದಲ್ಲಿ ಪಕ್ಷ ಮುನ್ನಡೆಸಲು ಸಾರಥಿಯ ಕೊರತೆ ಎದುರಾಗಿದೆ. ಆದ್ದರಿಂದ ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಿಸಿರುವ ಜೆಡಿಎಸ್